ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಬಸವಜ್ಜಿಯ ಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ವಿಚಾರವಾಗಿ ಕೂಡಲ ಸಂಗಮದಲ್ಲಿ ಸ್ವಾಮೀಜಿ ಖಂಡನಾ ಸಭೆ ನಡೆದಿದೆ. ಸಭೆ ಬಳಿಕ ಬಸವಜ್ಜಿಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ, ನಮ್ಮನ್ನ ಉಚ್ಚಾಟನೆ ಮಾಡುವ ಅಧಿಕಾರ ಈ ಜಗತ್ತಲ್ಲಿ ಯಾರಿಗೂ ಇಲ್ಲ. ಪರಮಾತ್ಮನ ಸ್ವರೂಪಿಯಾದ ಭಕ್ತರಿಗೆ ಮಾತ್ರ ಉಚ್ಚಾಟನೆ ಅಧಿಕಾರವಿದೆ. ನಾನು ಭಕ್ತರ ಹೃದಯದಲ್ಲಿ ಪೀಠ ಕಟ್ಟಿದ್ದೇನೆ. ಪೀಠ ಕೊಟ್ಟಷ್ಟು ಯಾವುದೂ ಸಂಬಂಧವಿಲ್ಲ. ಪೀಠವನ್ನ ಯಾವುದೇ ಕಲ್ಲು ಮಣ್ಣಲ್ಲಿ ಕಟ್ಟಿಲ್ಲ. ಭಕ್ತರ ಹೃದಯದಲ್ಲಿ ಪೀಠ ಕಟ್ಟಿದ್ದೇನೆ. ಭಕ್ತರ ತೀರ್ಮಾನವೇ ಅಂತಿಮ ತೀರ್ಮಾನ. ಸಮಾಜ ಬಾಂಧವರನ್ನ ಕೂಡಿಸ್ತೀನಿ. ಎಲ್ಲರೂ ಹೇಗೆ ಹೇಳ್ತಾರೆ ಹಾಗೆ ಮಾಡ್ತೀನಿ. ಕೂಡಲ ಸಂಗಮದಲ್ಲಿ ಇರ್ತೀನಿ. ಇಲ್ಲಿಂದಲೇ ಸಮಾಜ ಸಂಘಟನೆ ಮಾಡ್ತೀನಿ. ಕೂಡಲ ಸಂಗಮ ಮತ್ತು ದಾವಣಗೆರೆಯಲ್ಲಿ ಭಕ್ತರು ಕೊಟ್ಟ ಜಾಗ ಮಾತ್ರ ನನ್ನ ಹೆಸರಲ್ಲಿದೆ. ಒಂದು ವೇಳೆ ಜಾಗ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಜಿಲ್ಲೆಗೊಂದು ಅಲ್ಲ, ಪ್ರತಿ ಗ್ರಾಮಕ್ಕೊಂದು ಮಾಡ್ತಾ ಇದ್ದೆ. ಭಕ್ತರ ನಿರ್ಧಾರವೇ ಅಂತಿಮ ಎಂದು ಬಸವಜ್ಜಿಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಹಿರಿಯರ ಸಭೆ ಕರಿತೀನಿ. ಅದು ಶ್ರೀ ಕೂಡಲ ಸಂಗಮದಲ್ಲಿ ಸಭೆ ಕರಿತೀನಿ. ಹಿರಿಯರ ಸಭೆ ಕರ್ಕೊಂಡು ಅವ್ರ ಜೊತೆಗೆ ಒಂದು ತೀರ್ಮಾನ ಮಾಡ್ತೀನಿ. ಆಮೇಲೆ ಭಕ್ತರ ಸಭೆ ಕರಿತೀನಿ. ಭಕ್ತರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನವೇ ಅಂತಿಮ ತೀರ್ಮಾನ. ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ಸುಳ್ಳು ಸುದ್ದಿಗಳು ನಂಬುವಂತಹ ಯಾವುದೇ ಹೇಳಿಕೆಗಳಿಗೆ ಮನಸ್ಸಿಗೆ ನೊಂದ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದಂತೇಳಿ ನಾನು ನಮ್ಮ ಭಕ್ತರಿಗೆ ಈ ಮೂಲಕ ಮನವಿ ಮಾಡಿಕೊಂಡು ಇವತ್ತಿನ ಸಭೆಯಲ್ಲಿ ನಮ್ಮ ವಿಜಯಪುರ ಜಿಲ್ಲಾಧ್ಯಕ್ಷರು, ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಹಿರಿಯ ನಾಯಕರಾದ ರುದ್ರಗೌಡರು, ಜಿಲ್ಲಾಧ್ಯಕ್ಷರಾದ BM ಪಾಟೀಲ್ರು, ಗುಲ್ಬರ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲುಗೌಡ ಪಾಟೀಲ್ರು, ಹಾವೇರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಆಲಪ್ಪನವರು, ನಂತರದಲ್ಲಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದರ್ಯಪ್ಪಣ್ಣ ಸಾಂಗ್ಲಿಕರ್ ಅವರು, ಬೆಳಗಾಂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಫಿರೋಜಿ ಅವರು, ವಕೀಲರ ಪರಿಷತ್ತಿನ ಪಂಚಸೇನೆಯ ಯುವ ಘಟಕದ ಅನೇಕ ಪದಾಧಿಕಾರಿಗಳು ಬಂದ್ದಾರೆ. ನಮ್ಮ ಪೂಜ್ಯರು, ಇಕ್ಕನೂತಿ ಪೂಜ್ಯರು ಬಂದು ನನಗೆ ಮಾನಸಿಕವಾದ ಧೈರ್ಯ ತುಂಬಿದ್ದಾರೆ. ಹಾಗಾಗಿ ಎಲ್ಲರ ಅಂತಃಕರಣ ನಿರಂತರ ನಮ್ಮ ಜೊತೆಗಿರಲಿ, ಎಲ್ಲರೂ ಕೂತ್ಕೊಂಡು ಸಮಾಜವನ್ನು ಸಂಘಟನೆ ಮಾಡ್ತೀವಿ ಅಂತ ಮಾತಲ್ಲಿ ಸದರದ ಹೇಳಿ ಎರಡು ಮಾತು ಮುಗಿಸಿ ಕೇಳಿದ್ವಿ. ಇದು ಸುಪ್ರೀಂ ಕೋರ್ಟಿನ ವಿಚಾರಣೆ ಐತಿ. ಈ ಕಾರಣಕ್ಕೋಸ್ಕರ ನಾನೇನಾದರೂ ಅಪ್ಪಿತಪ್ಪಿ ಆ ಹಿಂದೂ ಎನ್ನುವಂಥ ಶಬ್ದ ಅಡಿಯಲ್ಲಿ ನಮ್ಮ ಜಾತಿಯ ನಮೂದಿಸಿ ಬೇರೆ ಕಾಲದಲ್ಲಿ ಏನಾದರೂ ಲಿಂಗಾಯತ ಶಬ್ದವನ್ನು ಬಳಸೋ ಪ್ರಯತ್ನ ಮಾಡಿದರೆ ನಾಳೆ ಇಷ್ಟು ವರ್ಷ ಹೋರಾಟ ಮಾಡಿರ್ತಕ್ಕಂಥ ಆ ಗೆಜೆಟ್ಗೆ ಹಿನ್ನಡೆ ಆಗಬಾರ್ದು, ಆ ಸಂವಿಧಾನಿಕವಾದ ಅಡೆತಡೆಗೆ ಹಿನ್ನಡೆ ಆಗಬಾರ್ದು ಕಾರಣಕ್ಕೋಸ್ಕರವಾಗಿ ವಕೀಲರ ಪರಿಷತ್ತಿನ ನಿರ್ಣಯದ ಮೇಲೆ ಹುಬ್ಬಳ್ಳಿ ನಡೆತಕ್ಕಂಥ ಪಂಚಮಸಾಲಿ ಸಮಾಜ ಬಹುಮತ ಆಧಾರ ಮೇಲೆ ಒಂದು ನಿರ್ಧಾರವನ್ನು ಮಾಡಿದ್ವಿ. ನೋಡಪ್ಪ, ಈ ಕೋಡು ಲಿಂಗಾಯತ ಧರ್ಮಕ್ಕೆ ಇದುವರೆಗೆ ಕೋಡ್ ಸಿಕ್ಕಿಲ್ಲ. ಆ ಕೋಡ್ ಸಿಗೋವರೆಗೂ ನಾವೆಲ್ಲರೂ ನಾವು ಹಿಂದೂ ಲಿಂಗಾಯತ ಇದ್ವಿ. ಈಗ ಹಿಂದೂ ಲಿಂಗಾಯತ ಪಂಚಮಸಾಲಿ ಧರ್ಮದ ಕಾಲದಲ್ಲಿ ಹಿಂದೂ ಲಿಂಗಾಯತ ಪಂಚಮಸಾಲಿ. ಕೆಲವು ಭಕ್ತರು ಇಲ್ಲ ನಾವು ಬೇರೆ ಬೇರೆ ತಲೆ ಹಾಕೋರು ನಾವು ಹಿಂಗೆ ಬರೆಸ್ತೇವೆ, ಬರೆಸ್ಕೊಳ್ರಿ, ಅದು ಅವರ ವಿವೇಚನೆ ಬಿಟ್ಟಿದ್ದು. ನಾನು ನನ್ನ ಹೋರಾಟಕ್ಕೆ ಮುಂದೆ ಅಡೆತಡೆ ಆಗಬಾರ್ದು, ಮೀಸಲಾತಿ ತೊಂದರೆ ಆಗಬಾರ್ದು, ತಾಂತ್ರಿಕ ತೊಂದರೆ ಆಗಬಾರ್ದು ಕಾರಣಕ್ಕೋಸ್ಕರವಾಗಿಯೇ ದೆಹಲಿಯ ಅನೇಕ ವಕೀಲರ ಸಂಪರ್ಕ ಮಾಡಿಕೊಂಡು ಆ ತೀರ್ಮಾನವನ್ನು ಕೈಗೊಂಡಿದ್ದಕ್ಕೆ ನಾನು ಒಬ್ಬನೇ ಅಲ್ಲ, ಕರ್ನಾಟಕ ಎಲ್ಲ ಮಟ್ಟದಷ್ಟು ತಮ್ಮ ಸಮುದಾಯಗಳಿಗೆ ಅದೇ ಸಂದೇಶನ ಕೊಟ್ಟಿದ್ದಾರೆ. ಅಂಥದ್ದು ಏನೇ ಅಡೆತಡೆಗಳಿದ್ರು ಸಹ ಏನೇ ತಾಂತ್ರಿಕ ಕೂತ್ಕೊಂಡು ಚರ್ಚೆ ಮಾಡುವಂಥ ಸೌಜನ್ಯ ಮಾಡಬೇಕಾಗಿತ್ತು. ಅದನ್ನು ನೆಪ ಮಾಡ್ಕೊಂಡು ಏನು ಹಿಂದೂ ಅಂತ ಬರೆಸಲಾರ್ದೆ ಮುಸ್ಲಿಮ್ ಅಂತ ಬರೆಸ್ಬೇಕಾಗಿತ್ತಾ, ಅದು ಜೈನ್ ಅಂತ ಬರೆಸ್ಬೇಕಾಗಿತ್ತಾ, ಬೌದ್ಧ ಇರೋದೇ 7 ಕೋಡ್ದವು. 7 ಕೋಡ್ದು ಮತ್ತು ಅದನ್ನೇ ಬರೆಸ್ಬೇಕಿಲ್ಲ. ಹಾಗಾಗಿ ನಾವು ಬರೆಸಿದ್ದೇವೆ. ಲಿಂಗಾಯತ ಪಂಚಮಸಾಲಿ ಎನ್ನುವಂಥದ್ದು ನನ್ನ ಪ್ರಾಣ, ಲಿಂಗಾಯತ ಎನ್ನುವಂಥದ್ದು ನನ್ನ ಆತ್ಮ, ಕೃಷಿ ಎನ್ನುವಂಥದ್ದು ನನ್ನ ಕಾಯ. ಆ ನಿಟ್ಟಲ್ಲಿ ನಾನು ಪ್ರಾಮಾಣಿಕ ಬದುಕನ್ನು ಮಾಡಕತ್ತೇವೆ. ವಿನಾಕಾರಣ ಇಂಥವು ಮಿಸ್ಗೈಡ್ ಮಾಡುವಂಥ ಜನರಿಗೆ ಗೊಂದಲ ಪಡಿಸುವಂಥ ಹೇಳಿಕೆಗಳನ್ನು ಕೊಟ್ಟು ಸಮಾಜದ ಸಂಘಟನೆಗೆ ಅಡೆತಡೆ ಉಂಟು ಆಗಬಾರ್ದು ಅನ್ನುವಂಥ ಮನವಿಯನ್ನು ಯಾರು ನಮ್ಮ ಮೇಲೆ ಆರೋಪ ಮಾಡಿದ್ರು ಅವ್ರಿಗೆ ಹೇಳಿಕೆ ಇಚ್ಛೆಪಡ್ತಾರೆ. ಹೋರಾಟವನ್ನು ಮುಂದುವರಿಸಬಾರ್ದ ಕಾರಣಕ್ಕೋಸ್ಕರ ಅನೇಕ ರೀತಿಯಲ್ಲಿ ನನಗೆ ತೊಂದರೆ ಬಂತು, ಒತ್ತಡ ಹಾಕಿದ್ರು. ನಾನು ಕೂಡಲ ಸಂಬಂಧ ಪಾದಯಾತ್ರೆ ಶುರು ಮಾಡಬೇಕಾದ್ರೆ ಒಂದು ಪ್ರತಿಜ್ಞೆ ಮಾಡಿದೆ, ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಪೀಠಕ್ಕೆ ಹೋಗಬಾರ್ದು ಅಂತ. ಅದರಂತ ನಿರಂತರವಾಗಿರುತ್ತೆ ಹೋರಾಟ ಮಾಡಕತ್ತೀನಿ. ಅದನ್ನು ಮುಂದುವರಿಸಿದಾಗ ಕೆಲವರಿಗೆ ಸಹಿಸೋಕ್ಕಾಗಲಿಲ್ಲ. ಸಹಿಸೋಕ್ಕಾಗ ಕಾರಣಕ್ಕೋಸ್ಕರ ವಿನಾಕಾರಣ ಈ ರೀತಿಯಾಗಿರ್ತಕ್ಕಂಥ ಟ್ರಸ್ಟ್ ಅನ್ನೋದನ್ನು ನೇಮಕ ಮಾಡಿಕೊಂಡು ಅದು ರಚನೆ ಮಾಡಿಕೊಂಡು ಅದನ್ನು ನನ್ನ ನಿಯಂತ್ರಣ ಇಟ್ಕೊಂಡು ಪ್ರಯತ್ನ ಮಾಡಿದ್ರು. ಹಾಗೆ ಇವತ್ತೊಂದೇ ದಿನ ಸ್ವತಂತ್ರ ಆಗಿದ್ದೀನಿ, ಆರಾಮದೀನಿ. ನನಗಿನ್ನ ಭಕ್ತರ ಆಸ್ತಿ, ಭಕ್ತರ ಸೇವೆ ನನ್ನ ಪರಮ ಸೇವೆ ತಿಳ್ಕೊಂಡು ಸ್ವಇಚ್ಛೆಯನ್ನು ಸ್ವತಂತ್ರವಾಗಿ ಸಂಘಟನೆ ಮಾಡ್ತೀನಿ. ಇವತ್ತಿನ ಸಭೆ ಮಾಡಲಿಕ್ಕೂ ತಮಗೆ ಅಡೆತಡೆಗಳು ವ್ಯಕ್ತ ಆದವು ಅಂತ ಕೇಳ್ತಾರೆ. ಭಾಳ ತೊಂದರೆ ಕೊಟ್ಟಿದ್ದಾರೆ. ವಿನಾಕಾರಣ ಪಾಪ ಪೊಲೀಸರಿಗೆ ಹೇಳಿ ಅಲ್ಲಿ ಬರುವಂಥ ಜನರಿಗೆ ಬ್ಯಾರಿಕೇಡ್ ಹಾಕೋದು ಏನೇನೋ ಮಾಡಿದ್ರು. ನಾವು ಭಕ್ತರು ಯಾವ ರೀತಿ ಅಂತ ನಾವು ಸ್ವಾಭಿಮಾನಿಗಳದೇವೆ, ಯಾವುದೇ ರೀತಿ ಇರ್ತಕ್ಕಂಥ ಅಶಾಂತಿಯನ್ನು ಮಾಡುವಂಥ ನಮ್ಮವ್ರು ಅಲ್ಲೇ ಇಲ್ಲ. ವಿನಾಕಾರಣ ಪೊಲೀಸ್ ಮುಖಾಂತರ ತಿಕ್ಕುವಂಥದ್ದು ಏನೇನೋ ಮಾಡಿದ್ರು. ಅದೆಲ್ಲವನ್ನು ಸಂಗಮ ನೋಡ್ಕೊಳ್ತೇನೆ. ಅವ್ರಿಗೆಲ್ಲದಕ್ಕೂ ಒಳ್ಳೇದಾಗಲಿ ಅಂತ ಮಾತು ಹೇಳಿಕೆ ಇಚ್ಛೆಪಡ್ತೀನಿ. ಸಭೆ ಮಾಡ್ಲಿಕ್ಕೆ ಪ್ರಸಾದ ನಿಲಯ ಕೊಡಲಿಲ್ಲ, ಪ್ರಸಾದ ನಿಲಯನೂ ಕೊಡಲಿಲ್ಲ, ಎಲ್ಲಿಯೂ ಕೊಡಲಿಲ್ಲ. ಅದಕ್ಕೆ ದೇವರೇ ನಮ್ಮಲ್ಲಿ ಕರ್ಕೊಂಬಂದಾನ. ಸಂಗಮನಾಥರ ಸನ್ನಿಧಿಯಲ್ಲೇ ಇವತ್ತು ಸಭೆ ಆಯಿತು. ಹಾಗೆ ಸಂಘಟನೆ ಮಾಡಿದ್ದೀನಿ. ಒಟ್ಟಾರೆ ನಿಮ್ಮೆಲ್ಲ ಮಾಧ್ಯಮದವರ ಸಹಕಾರ ಇರಲಿ, ಸಮಾಜಕ್ಕೆ ಸತ್ಯ ಏನಂತ ಗೊತ್ತಾಗತ್ತೆ. ಆ ಪ್ರಕಾರವಾಗಿ ನಾನು ಮುಂದುವರ್ಕೊಂಡು ಹೋಗ್ತೀನಿ.
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.